ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀನಿ. ನಿನ್ನೆ ನನ್ನ ಕಸಿನ್ ಕಾಲ್ ಮಾಡಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣವಾ ಅಂದ್ಲು. ಹೆಂಗೂ ನಾನು ಫ್ರೀ ಇದ್ನಲ್ಲ, ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಅವಳು ಮೆಜೆಸ್ಟಿಕಲ್ಲಿ ಬಂದು ವೆಯ್ಟ್ ಮಾಡ್ತಿರ್ತಾಳೆ. ನಾನು ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು. ಈ ಥರ ರೆಡಿಯಾಗಿದ್ದೀನಿ ಇವತ್ತು ಟೆಂಪಲ್ಗೆ ಹೋಗೋಕ್ಕೆ. ಹೇಗೆ ಕಾಣಿಸ್ತಿದ್ದೀನಿ? ನನಗಂತೂ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನೋಡೋಣ ನಿಮ್ಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫಸ್ಟು ನಾವು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಮೆಜೆಸ್ಟಿಕ್ ಬಂದಮೇಲೆ ಟ್ರೈನ್ ಕೂಡ ಇದೆ ಅಲ್ಲ, ಟ್ರೈನಲ್ಲಿ ಹೋಗಿ ತುಂಬ ಡೇಸ್ ಆಯಿತು ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇನ್ನೇನು ಟಿಕೆಟ್ ಕೂಡ ತೊಗೊಂಡ್ವಿ. ಪ್ಲ್ಯಾಟ್ಫಾರ್ಮ್ 8 ಬರುತ್ತೆ ಟ್ರೈನು, ಅಲ್ಲಿ ಹೋಗೋಣ ಬನ್ನಿ. ನಾನು ಫಸ್ಟೇ ಹೇಳಿದ್ನಲ್ಲ ಇವತ್ತು ನನ್ನ ಕಸಿನ್ ಜೊತೆ ಹೋಗ್ತಿದ್ದೀನಿ ಅಂತ. ನನ್ನ ಕಸಿನ್ ಇವಳೆ, ನೇಮ್ ಖುಷಿ. ಹಾಯ್ ಹೇಳು ಖುಷಿ ಎಲ್ರಿಗೂ. ಇವ್ರ ಜೊತೆನೇ ನಾನು ಇವತ್ತು ಹೋಗ್ತಿರೋದು ಮೈಸೂರಿಗೆ. ಟ್ರೈನ್ ನೋಡಿದ್ರೆ 9:20 ಅಂತೆ ಬರೋದು, ಬಟ್ ನಾವಿಲ್ಲಿ 8:30ಗೆ ಬಂದಿಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಬೇಜಾರಾಗ್ತಿತ್ತಲ್ಲ, ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ. ಆ ಗ್ಯಾಪಲ್ಲಿ ಟ್ರೈನ್ ಬಂದೇ ಬಿಡ್ತು. ಟ್ರೈನ್ ಫುಲ್ಲು ರಶ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಫುಲ್ಲು ಖಾಲಿ ಹೊಡಿತಿತ್ತು. ನಾವೆಲ್ಲಿ ಬೇಕಾದ್ರೂ ಕುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಹೋಗೋಷ್ಟು ಸ್ಪೇಸ್ ಇದೆ ನೋಡಿ. ಅಲ್ಲೇ ಎಲ್ಲ ಒಂದು ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಟ್ರೈನ್ ಹೋಗೋದು ವೆಯ್ಟ್ ಮಾಡ್ತಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಬಿಡುತ್ತೆ ಅಂತ. 10 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿ, ಟ್ರೈನ್ ಹೋಗ್ತೈತೆ. ಇನ್ನು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನೋಡೋಣ. ಮೈಸೂರನ್ನ 4 ಅವರ್ಸ್ ಜರ್ನಿ ಅಂತ ಹೇಳಿದ್ದಾರೆ. ನೋಡಬೇಕು. ಮೈಸೂರು ಟು ಬ್ಯಾಂಗ್ಳೂರ್ಗೆ ಹೋಗೋ ರೂಟಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್. ಸಮ್ಮರ್ ಆದರೂ ಕೂಡ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ. ಅದೇ ನಮ್ಮ ಚಿತ್ರದುರ್ಗದ ಕಡೆ ಬಂದರೆ ಸ್ವಲ್ಪ ಗಿಡ ಮರಗಳೆಲ್ಲ ಒಣಗೋಗಿರ್ತದೆ. ಬಟ್ ಓಕೆ, ಎಷ್ಟೇ ಆಗಲಿ ಹುಟ್ಟಿದವ್ರನ್ನಾಗಿಲ್ಲ ಅನ್ನಬಾರ್ದಲ್ಲ. ಟ್ರೈನಲ್ಲಿ ಕುತ್ಕೊಂಡು ಸಾಕಾಗಿ ಹೋಯ್ತಪ್ಪ. 4 ಅವರ್ಸ್ ಜರ್ನಿ ಅಂದರೆ 5 ಅವರ್ಸ್ ಆಗ್ತಾ ಬರ್ತೈತೆ. ಹಂಗೋ ಹಿಂಗೋ ಮಾಡಿ ಫೈನಲಿ ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಮೈಸೂರಿಗೇನೋ ಬಂದುಬಿಟ್ವಿ. ಈಗಿರೋದು, ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತೇ ಇಲ್ಲ. ಆಟೋ ಬಸ್ಸು ಹಿಡ್ಕೊಂಡು ಟೆಂಪಲ್ವರೆಗೂ ಬಂದಿದ್ದೀವಿ. ಬಂದಿದ್ದ ಖುಷಿಗೆ ಪೂಜೆಗೆ ಏನೇನು ಬೇಕು, ಕಾಯಿ, ಹೂವು, ಹಣ್ಣು ಎಲ್ಲ ತೊಗೊಂಡ್ವಿ. 100 ರೂಪೀಸ್ ಕೊಟ್ಟರೆ 2 ಕಾಯಿ, ಸ್ವಲ್ಪ ಹೂವು, 1-2 ಹೂದಿನ ಗಡ್ಡಿ ಕೊಡ್ತಾರೆ. ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳಿ, ಓಕೆನಾ? ಹಾಗೆ ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು 100 ರೂಪೀಸ್ ಪರ್ ಹೆಡ್ 100 ಇದೆ. 200 ಕೊಟ್ಟು 2 ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದೀವಿ. ಇನ್ನೇನು ಹೊರಗಡೆ ಅಂತೂ ಯಾರೂ ಜನ ಕಾಣಿಸ್ತಿಲ್ಲ. ನೋಡೋಣ ಒಳಗಡೆ ಹೋದ್ಮೇಲೆ ರಶ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಒಳಗಡೆ ಬಂದಮೇಲೆ ಗೊತ್ತಾಯಿತು ರಿಯಲ್ ಮ್ಯಾಟರ್ ಏನಂತ. ಎಷ್ಟು ರಶ್ ಇದೆ ನೋಡಿ ಅಲ್ವಾ, ಎಷ್ಟು ರಶ್ ಇದೆ. ನಾವು ಈ ರಶಲ್ಲಿ ನಾವು ಹೋಗೋದೇ ಬೇಡ ಮುಂದೆ. ಅಕ್ಕಪಕ್ಕ ಹಿಂದೆ ಮುಂದೆ ಇರೋರು ತಳ್ಳಿ ನಮ್ಮನ್ನು ಒಳಗಡೆ ಕಳಿಸ್ತಾನೇ ಇದ್ದಾರೆ. ಅಂದರೆ 2 ವೇ ಇದೆ, 100 ರೂಪೀಸ್ ಒಂದು ಮತ್ತು 30 ರೂಪೀಸ್ ಒಂದು. ಸೊ ಹಂಗಾಗಿ ಇನ್ನೇನು ದರ್ಶನ ಮಾಡೋದು, ದೇವ್ರ ಹತ್ರ ನಿಯರ್ ಬಂದಂಗೆಲ್ಲ ಜನ ಜಾಸ್ತಿ ಆಗ್ತಾರೆ. ಒಳಗಡೆ ಹೋದ್ಮೇಲೆ ಫೋಟೋ ವೀಡಿಯೋಸ್ ತೊಗೊಳಕ್ಕಾಗಲ್ಲ. ಸೊ ಹೊರಗಡೆ ಬಂದಮೇಲೆ ಸಿಗ್ತೀನಿ. ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಹೂವು ಮತ್ತು ಕುಂಕುಮ ಕೊಟ್ಟಿದ್ರು, ಅವನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಪೀಸಾಗಿ. ಮತ್ತು ಇನ್ನೊಂದು ಖುಷಿ ವಿಷಯ ಏನಂದರೆ, ಅಲ್ಲಿ ಯಾರಿಗೂ ಕುಂಕುಮ ಸಿಗಲಿಲ್ಲ, ಬಟ್ ನಮಗೆ ಸಿಕ್ತು. ಅದು ಫುಲ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ತೀರ್ಥ ಎಲ್ಲ ಇಸ್ಕೊಂಡ್ಬಿಟ್ಟು ನಮ್ಮ ಟಿಕೆಟಲ್ಲಿ ಪ್ರಸಾದ ಮೆನ್ಷನ್ ಇತ್ತು. ಸೊ ಹಂಗಾಗಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಪ್ರಸಾದ ಎಲ್ಲ ನೋಡಿದ್ರೆ ಲಡ್ಡು ಇತ್ತು. ಲಡ್ಡು ಅಂದರೆ ನನಗೆ ಬೇಸಿಕಲಿ ನೆನಪಾಗೋದೇ ತಿರುಪತಿ. ತುಂಬ ಕಡೆ ಕೊಡ್ತಾರೆ, ಬಟ್ ನನಗೆ ನೆನಪಾಗೋದೇ ತಿರುಪತಿ. ನನ್ನ ಕಸಿನ್ ದರ್ಶನ ಎಲ್ಲ ಚೆನ್ನಾಗಾಯ್ತಲ್ವ ಅಂತ ಹಂಗೆ ಮಾತಾಡ್ತಿದ್ಲು. ಹೊರಗಡೆ ಇನ್ನೇನು ಬಂದರೆ ಬ್ಯಾಕ್ ಸೈಡ್ ದರ್ಶನ ಮಾಡ್ಕೊಂಬಂದರೆ ಈ ಥರ ಇದೆ ನೋಡಿ ಟೆಂಪಲೆಲ್ಲ. ಟೈಮ್ ಆಯ್ತಲ್ಲ, ಹೊರಗಡೆ ಬಂದ್ವಿ ಫೋಟೋಸ್ ಏನಾರ ತೊಗೊಳ್ಳೋಣ ಅಂತ. ಬಟ್ ಫುಲ್ಲು ರಶ್ಶು. ನಾವು ಬಂದಿದ್ದು ಥರ್ಸ್ಡೇ ಆದರೂ ಕೂಡ ಇಷ್ಟು ರಶ್ ಇದೆ ನೋಡಿ. ರಶ್ಶು, ಬಿಸಿಲು, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ವೀಡಿಯೋಸ್ ಅಂತೂ ಫೋಟೋ ಏನೂ ತೊಗೊಳಕ್ಕಾಗ್ತಿಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನಾದ್ವಿ. ಬಟ್ ನನ್ನ ಕಸಿನ್ ನೋಡಿ ಇಲ್ಲಿ ಮುಖ ಸಪ್ಪಗೆ ಮಾಡ್ಕೊಂಡು ಯಾರ್ದೋ ಫೋಟೋಸ್ ಹೆಂಗೆ ತೆಗಿತಿದ್ದಾಳೆ. ಬಿಸಿಲಲ್ವಾ, ಬೇಜಾರಾಗಿಬಿಟ್ಟಿದ್ಲು. ಇನ್ನೇನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಸ್ ಹತ್ತೋಣ ಅಂತ ಈ ಕಡೆ ಬರ್ತಿದ್ದೀವಿ. ನಾವಿನ್ನೂ ಬೆಂಗಳೂರಿಗೆ ಬೇರೆ ಹೋಗಬೇಕಲ್ಲ, ರಿಟರ್ನ್ಸು ಟೈಮ್ ಆಗಿಬಿಡುತ್ತೆ. ಬೇಗ ಹೋದರೆ ಬೇಗ ರೀಚ್ ಆಗಿ PGಗೂ ಬೇಗ ಹೋಗ್ಬೋದು. ಮತ್ತು ಬಿಸಿಲು ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಬ್ಬಿನಲ್ಲಿ ತೊಗೊಂಡು ಇಬ್ಬರು ಚಿಯರ್ಸ್ ಹೇಳ್ಬಿಟ್ಟು ಕುಡಿತಾ ಇದ್ದೀವಿ. ಹೊಟ್ಟೆ ತಂಪು ಮಾಡ್ಕೋಬೇಕಲ್ಲ, ಮತ್ತು ಏನು ಮಾಡಲಿ, ಫುಲ್ಲು ಬಿಸಿಲು. ಸೊ ಅದಕ್ಕೆ ಹೊಟ್ಟೆ ತಂಪು ಮಾಡ್ಕೊಂಡ್ವಿ. ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ.
ಬಸ್ ಇದೆಯಾ ಅಂತ ನೋಡೋಣ ಅಂತ ಈ ಕಡೆ ಬಂದರೆ ಬಸ್ ನೋಡ್ರೆ ಫುಲ್ಲು ರಶ್ಶಾಗಿ ನಿಂತಿತ್ತು. ನಾವು ಹೋಗಲೇಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರಶಲ್ಲೇ ಹತ್ಕೊಂಡು ನಿಂತ್ಕೊಂಡಿದ್ದೀವಿ. ಬಟ್ ಡ್ರೈವರ್ ಅಂಕಲ್ ಹೋಗ್ತಾನೆ ಇಲ್ಲ, ಓಡಿಸ್ತಾನೆ ಇಲ್ಲ ಬಸ್ನ. ಹಂಗೋ ಹಿಂಗೋ ಮಾಡಿ ಓಡಿಸಿದ್ರು. ಒಂದು 20 ಮಿನಿಟ್ಸ್ ನಿಲ್ಲಿಸಿ ಒಂದು 25 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಬಸ್ಸೆಲ್ಲ ಇರ್ತವೆ, ಫ್ರೀ ಬಸ್ಸೇ ಇದ್ದಾವೆ. ಸಿದ್ದರಾಮಯ್ಯ ಫ್ರೀ ಬಿಟ್ಟಿದ್ದಾರಲ್ಲ, ಸೊ ಹಂಗಾಗಿ ಬಸ್ಸಸ್ ಎಲ್ಲ ಇದ್ದಾವೆ. ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನಾವು ಟ್ರೈನಲ್ಲಿ ಬಂದಿತ್ತಲ್ಲ, ಸೊ ಹಂಗಾಗಿ ಟ್ರೈನ್ ನೋಡಿದ್ರೆ 4:15 ಇತ್ತು. ಸೊ ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ. ಟ್ರೈನ್ ಆಗಲೇ ಪ್ಲ್ಯಾಟ್ಫಾರ್ಮ್ಗೆ ಬಂದುಬಿಟ್ಟಿತ್ತು. ಹತ್ಕೊಂಡು ಮೈಸೂರಿಗೆ ಬಾಯ್ ಹೇಳಿಬಿಟ್ಟು ಬೆಂಗಳೂರು ಕಡೆ ಹೋಗ್ತಿದ್ದೀವಿ. ಓಕೆ ಗಾಯ್ಸ್, ನಿಮಗೂ ಕೂಡ ಬಾಯ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆನಾ? ಬಾಯ್ ಗಾಯ್ಸ್.